ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಗೌರಿ ಕರ್ಚಿಪ್ ಕೊಟ್ಟದನ್ನು ಹಿಡ್ಕೊಂಡು ಈ ಕಡೆ ಗಂಗಾ ತುಂಬ ಕೋಪದಿಂದ ನೋಡ್ತಾ ಇರ್ತಾಳೆ. ಗೌರಿ ಹೇಳಿರ್ತಾಳೆ, ಇನ್ಯಾವತ್ತು ನನ್ನ ಕಣ್ಣಲ್ಲಿ ನೀರು ಬರಲ್ಲ, ಒಂದು ವೇಳೆ ಬಂದ್ರೂ ಸಹ ಅದನ್ನು ಒರ್ಸೋಕ್ಕೆ ನನ್ನ ಗಂಡ ಇದ್ದಾನೆ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಕರ್ಚಿಪ್ ನೋಡಿಕೊಂಡು ತುಂಬ ಅಂದರೆ ತುಂಬ ಬೇಜಾರಿಂದ ನೋಡ್ತಾ ಇರ್ತಾಳೆ. ಹಾಗೆ ತುಂಬ ಸಿಟ್ಟು ಮಾಡಿಕೊಂಡು ಗೌರಿನ ನೆನಪಿಸ್ಕೊತಾ ಇರ್ತಾಳೆ. ಹಾಗೆ ಕರ್ಚಿಪ್ನ ಎಸ್ತು ಬೈಕೋತಾ ಇರ್ತಾಳೆ. ಅಲ್ಲ, ಈ ಗಂಗಂಗೆ ಆವಾಜ್ ಆಗ್ತಿದ್ದಾಳಲ್ಲ, ನಾನು ಕೊಟ್ಟಿರೋ ಕರ್ಚಿಪ್ನೆ ನನಗೆ ರಿಟರ್ನ್ ಕೊಡ್ತಿದ್ದಾಳಲ್ಲ, ಇವಳಿಗೆ ಇಷ್ಟೊಂಥರ ಕಾನ್ಫಿಡೆನ್ಸು ಎಲ್ಲಿಂದ ಬಂತು ಅಂತ ಬೈಕೋತಾ ಇರ್ತಾಳೆ. ಅವತ್ತು ನೋಡಿದರೆ ಒಂದು ನಿಮಿಷ ಸಾಕು ನನ್ನ ಗಂಡನ ನಾನು ಪಡ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇದ್ಲು. ಇವಾಗ ನೋಡಿದರೆ ಇಷ್ಟೊಂಥರ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ಅಂತ ತಲೆ ಕೆಡಿಸ್ಕೊತಾ ಇರ್ತಾಳೆ. ಅಲ್ಲ, ಇವಳು ಬಂದು 15 ಡೇಸ್ ಆಗಿದೆ, ಇವಳೇನೋ ತುಂಬ ಎಫೆಕ್ಟ್ ಆಗ್ತಿದ್ದಾಳೆ, ಅದರಲ್ಲಿ ತುಂಬ ಚೆನ್ನಾಗಿ ಕಣ್ಣಿಗೆ ಕಾಣ್ತಿದೆ. ಇವಳ ಎಫರ್ಟ್ ಏನೋ ಅದು ಪ್ರತಿಫಲಿಸಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಶಂಕರರು ಇವಳನ್ನ ತಿರುಗೂ ಸಹ ನೋಡಲ್ಲ, ನಾರ್ಮಲಾಗೂ ಸಹ ಮಾತಾಡಲ್ಲ, ಯಾವಾಗಲೂ ರೇಗ್ತಾರೆ. ಅಂದರೆ ಖಂಡಿತ ಶಂಕರವ್ರಿಗೆ ಇವಳ ಮೇಲೆ ಪ್ರೀತಿ ಇಲ್ಲ. ನಾನು ಅಂದ್ಕೊಂಡಿರೋದಂತೂ ನಿಜ, ನಾನು ಅಬ್ಸರ್ವ್ ಮಾಡ್ತಿರೋದಂತೂ ನಿಜ ಅಂತ ತಾನೊಬ್ಬೊಬ್ಬಳೆ ಮಾತಾಡ್ಕೊತಾ ಇರ್ತಾಳೆ. ಆ ಪಂಚಾಯತಿ ಕಟ್ಟೆಲು ಸಹ ನನಗೆ ಗೌರಿ ಬೇಡ ಅಂತ ಶಂಕರ ಹೇಳ್ತಾ ಇದ್ರು. ಅಂದಮೇಲೆ ಎಲ್ಲಿ ಹತ್ರ ಆಗ್ತಾಳೆ? ಆ ಥರ ಹೇಳಿದರೆ ಇವಳು ಇಲ್ಲ ಕಾನ್ಫಿಡೆನ್ಸಾಗೆ ನನ್ನ ಹತ್ರ ಹಾಗೆ ಆಗ್ತೀನಿ, ನೀನು ಹತ್ರ ಬರಬೇಡ, ಅಲ್ಲಿನ ಆಗ್ತೀಯಾ ಅಂತ ಹೇಳ್ತಾಳಲ್ಲ. ಇವಳು ಲಾಜಿಕ್ಕೆ ಅರ್ಥ ಆಗ್ತಿಲ್ವಲ್ಲ. ಇನ್ನು 15 ಡೇಸಲ್ಲಿ ಖಂಡಿತವಾಗ ಗೌರಿ ಶಂಕರ ಒಂದಾಗ್ತಾರ ಅಂತ ತುಂಬ ಕೋಪದಿಂದ ಮಾತಾಡ್ಕೊತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಅವಳ ತಲೆಯಲ್ಲಿ ಏನು ನೋಡ್ತಿದೆ, ಏನು ಲಾಜಿಕ್ ಇದೆ ಅನ್ನೋದು ಯಾವ ರೀತಿ ತಿಳ್ಕೊಳ್ಳೋದು. ಅಲ್ಲ, ನನಗೂ ಸೋತು ತುಂಬ ಬೇಜಾರಾಗಿದೆ. ಯಾವಾಗಲೂ ಸೋಲು ಅನ್ನೋದು ನನ್ನ ಬೆನ್ನಿಂದೆ ಇದೆಯಲ್ಲ, ಬೆನ್ನಿಂದೆ ಬೇತಾಳ ಥರ ಅಂದ್ಕೊಂಡಿದೆ. ನಾನಂತೂ ಸೋಲಕ್ಕೆ ರೆಡಿಯಾಗಿಲ್ಲ. ಈ ಸಲ ಯಾವತ್ತು ಕಾರಣಕ್ಕೂ ಸೋಲಲ್ಲ. ಸೋಲ್ತಲೇ ಹೋದರೆ ಗೆಲ್ಲದೆ. ಆವಾಗ ಅವಳ ಮುಂದೆ ನಾನು ಸೋಲಕ್ಕೆ ಇಷ್ಟಪಡಲ್ಲ. ನನಗೆ ಶಂಕರ ಸಿಗದಿದ್ರೂ ಪರವಾಗಿಲ್ಲ, ಆ ಗೌರಿಗೆ ಸಿಗಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಹಠ ಮಾಡ್ತಾ ಇರ್ತಾಳೆ. ಹಾಗೆ ಅವಳು ಬೆಣ್ಣೆ ಮಾತಿಗೆ ಏನಾದರೂ ಕರಗಿ ಶಂಕರ ಹತ್ರ ಆದರೆ ಏನು ಮಾಡೋದು? ಇಲ್ಲ, ಆ ಥರ ಮಾಡಬಾರ್ದು. ಅವರಿಬ್ಬರು ಒಂದಾಗ್ತಿದ್ದಾರೆ ಅನ್ನೋ ಏನಾದರೂ ಸೂಚನೆ ನನಗೆ ಗೊತ್ತಾದರೆ ಏನಾದರೂ ಒಂದು ಅಸ್ತ್ರನ ಅವ್ರ ಮೇಲೆ ಉಪಯೋಗಿಸ್ಬೇಕು. ಅವರಿಬ್ಬರು ಒಂದಾಗಬಾರ್ದು, ಇಲ್ಲಾಂದರೆ ಈ ಗಂಗಾ ಡಮ್ಮಿ ಆಗ್ತಾಳೆ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಇವಾಗಿರೋ ಅಸ್ತ್ರನ ಒಂದು ನಾನು ಅವ್ರ ಮೇಲೆ ಯೂಸ್ ಮಾಡಲೇಬೇಕು. ಏನೇ ಆಗಲಿ ಗೌರಿಶಂಕರ ಒಂದಾಗಕ್ಕೆ ನಾನು ಬಿಡಲ್ಲ, ಗೌರಿ ನೀನಂತೂ ಒಂದಾಗಕ್ಕೆ ಲೈಫಲ್ಲಿ ಬಿಡಲ್ಲ ಕಣೆ ಅಂತ ಬೈಕೋತಾ ಇರ್ತಾಳೆ. ಹಾಗೇನೊಂದು ಕಡೆ ಗುಂಡ ಮತ್ತು ಭುವಿ ಇಬ್ಬರು ಹೋಮ್ವರ್ಕ್ ಮಾಡ್ತಿರ್ಬೇಕಾದ್ರೆ ಸುನಂದ ಹೇಳ್ತಾ ಇರ್ತಾಳೆ, ಇವತ್ತು ನಾನು ಗುಂಡ ಮತ್ತು ಭುವಿಗೆ ನಾನೇ ಹೋಮ್ವರ್ಕ್ ಮಾಡಿಸ್ತೀನಿ, ಬೇಗ ಬೇಗ ಬರ್ಕೊಳ್ರಿ ಅಂತ ಅನ್ಬೇಕಾದ್ರೆ ಸುನಂದ ಆಂಟಿ ನಮ್ಮಮ್ಮ ಎಲ್ಲಿ ಅಂತ ಭುವಿ ಕೇಳ್ತಾ ಇರ್ತಾಳೆ. ಇಲ್ಲೇ ಏನೋ ಕೆಲಸ ಇದೆ ಅಂತ ಆಚೆಗೆ ಹೋಗಿದ್ದಾಳೆ, ಬರ್ತಾಳೆ ಗೌರವ, ನೀನು ಅಷ್ಟೊತ್ತಿಗೆ ಬರ್ಕೊಳ್ಳವ ಅಂತ ಇರಬೇಕಾದ್ರೆ ಗುಂಡ ಹೇಳ್ತಾ ಇರ್ತಾನೆ, ಅಲ್ಲ ಬ್ರೋ, ಬರೀ ಅಮ್ಮನ ಮಾತ್ರ ಕೇಳ್ದಲ್ಲ, ಅಪ್ಪನ ಕೇಳಲೇ ಇಲ್ಲ ಅಂತ ಅಂದಾಗ ನನಗೆ ಅಪ್ಪ ಎಲ್ಲಿದ್ದಾರೆ ಅಂತ ಭುವಿ ಹೇಳ್ತಾ ಇರ್ತಾಳೆ. ಸಾರಿ ಬ್ರೋ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಗುಂಡ ಹೇಳ್ತಿರ್ಬೇಕಾದ್ರೆ ತುಂಬ ಬೇಜಾರಿಂದ ಸುನಂದ ಹತ್ರ ಕೂತ್ಕೊಂಡು ಹೇಳ್ತಾ ಇರ್ತಾಳೆ, ಅಮ್ಮ ಎಷ್ಟು ಇಂಪಾರ್ಟೆಂಟೋ ಅಪ್ಪನೂ ಅಷ್ಟೇ ಇಂಪಾರ್ಟೆಂಟು, ಅಪ್ಪ ಆಕಾಶ ಥರ ಅಂತ ಹೇಳ್ತಾರೆ, ಅಪ್ಪ ಇಲ್ದರೆ ನಾವು ಹುಟ್ಟೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಹೌದಾ ಆಂಟಿ ಅಂತ ಕೇಳ್ತಾ ಇರ್ತಾಳೆ. ಅಪ್ಪನ ಮನಸ್ಸು ಆಕಾಶದ ಥರ, ಆಕಾಶ ಎಷ್ಟು ವಿಶಾಲವಾಗಿದೋ ಆ ರೀತಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡ್ತಿರ್ತಾರೆ ಅಂತ ಕದ್ದು ಗಂಗಾ ಕೇಳ್ಕೊತಾ ಇರ್ತಾಳೆ. ತಾಯಿ ನಮ್ಮನ್ನು ಜಗತ್ತಿಗೆ ಕರ್ಕೊಬರ್ತಾಳೆ, ಆದರೆ ನಿಜವಾದ ಅಪ್ಪ ಒಬ್ಬ ತಂದೆ ಆದನು ಇಡೀ ಜಗತ್ತನ್ನೇ ಮಕ್ಕಳಿಗೆ ತೋರಿಸ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಭುವಿ ತುಂಬ ಆಶ್ಚರ್ಯದಿಂದ ಸುನಂದ ಮುಖನ ನೋಡ್ತಾ ಇರ್ತಾಳೆ. ಪ್ರತಿಯೊಬ್ಬರು ಜೀವನದಲ್ಲಿ ತಾಯಿ ಎಷ್ಟು ಮುಖ್ಯನೋ ತಂದೆನೂ ಅಷ್ಟು ಮುಖ್ಯ ಅಂದಾಗ ಹೌದಾ ಆಂಟಿ, ನನಗಿದೆಲ್ಲ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವು ಹಾಗಾದರೆ ನಮ್ಮಪ್ಪಯ್ಯ ಅಂತ ಕೇಳಬೇಕಾದ್ರೆ ಸುನಂದ ಏನು ಮಾತಾಡಿದ್ರೆ ತುಂಬ ಬೇಜಾರಾಗಿ ಗುಂಡನ ಮುಖನ ನೋಡ್ತಾ ಇರ್ತಾಳೆ. ಆಗ ಸುನಂದ ಹೇಳ್ತಾ ಇರ್ತಾಳೆ, ನಿಮ್ಮ ಅಪ್ಪ ಕೆಟ್ಟವನು, ನೀಚ, ಇದನ್ನೆಲ್ಲ ನಿಮ್ಮ ಮುಂದೆ ಹೇಳ್ಬಾರ್ದು, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡಲಿ, ಅವನು ಒಳ್ಳೇನು ಅಂತ ಹೇಳೋಕ್ಕೆ ನನಗೆ ಮನಸ್ಸಿಲ್ಲ. ಅವನು ಯಾವಾಗಲೂ ಜೀವನದುದ್ದಕ್ಕೂ ಎಲ್ಲರಿಗೂ ಕೆಟ್ಟದ್ದನ್ನೇ ಮಾಡ್ಕೊಬಂದ ಕಣಪ್ಪ, ಅದಕ್ಕೋಸ್ಕರ ಅವನ ಹೆಸರು ನಾನು ಹೇಳಲ್ಲ. ಆದರೆ ನನಗೊಂದು ಭಯ ಏನು ಅಂತಂದರೆ ನಿನ್ನೂ ಸಹ ಕೆಟ್ಟವನಾಗಿ ಮಾಡಿಬಿಡ್ತಾನೆ, ಅದಕ್ಕೆ ನಾನು ಅವನ ಹತ್ರ ಬಿಡಲ್ಲ. ಅವನು ಒಳ್ಳೆಯವ್ರಿಗೂ ಕೆಟ್ಟನು, ಕೆಟ್ಟವ್ರಿಗೂ ಕೆಟ್ಟನು, ಆದರೆ ನೀನು ತುಂಬ ಅದೃಷ್ಟವಂತ, ಅವನ ಜೊತೆ ಇಲ್ಲ, ಅದೇ ನನ್ನ ಪುಣ್ಯ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡುಗುಂಡ, ನೀನು ಅವ್ರ ಜೊತೆ ಇರಬಾರ್ದು ಗೊತ್ತಾಯ್ತಾ ಅಂದಾಗ ಸರಿ ಬಿಡವ, ನೀನು ಹೆಂಗೆ ಹೇಳ್ತೀಯ ಹಂಗೆ ಅಂತ ಗುಂಡ ಹೇಳ್ತಾ ಇದ್ರೆ ಭುವಿ ಹೇಳ್ತಾ ಇರ್ತಾಳೆ, ಅಪ್ಪ ಅಂದರೆ ಕೆಟ್ಟವರ, ಅಮ್ಮ ಅಪ್ಪ ಒಳ್ಳೆಯವರು ಅಂತ ಹೇಳ್ತಾರೆ ಅಲ್ವಾ ಆಂಟಿ ಅಂತ ಅಂದಾಗ ನೋಡವ, ಎಲ್ಲರಿಗೂ ಅವ್ವ ಅಪ್ಪ ಅಂತ ಅಂದರೆ ದೇವ್ರ ಸಮಾನ. ಆದರೆ ಕೆಲವು ಅಪ್ಪಂದಿರು ಮಕ್ಕಳನ್ನು ಸಹ ತುಂಬ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಅಂಥವ್ರ ಬಗ್ಗೆ ಇವಾಗ ನಿಮ್ಮ ಹತ್ರ ಹೇಳ್ತಾ ಇದ್ದೀನಲ್ಲ, ಮೊದಲು ಹೋಮ್ವರ್ಕ್ ಬರ್ಕೊಳ್ಳಿ, ಇದನ್ನೆಲ್ಲ ಹೇಳ್ಬಾರ್ದು, ದೊಡ್ಡವರಾಯ್ತಾ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಈ ಕಡೆ ಅದನ್ನೆಲ್ಲ ಕೇಳ್ಕೊಂಡು ಗಂಗಾ ತುಂಬ ಖುಷಿ ಪಡ್ತಾ ಇರ್ತಾಳೆ. ಸುನಂದ, ನಿನ್ನಿಂದ ನನಗೆ ಯಾವ ಯೂಸ್ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಒಳ್ಳೆ ಅಮೇಝಿಂಗ್ ಐಡಿಯಾನ ನೀನು ಕೊಟ್ಟೆ, ಆದಷ್ಟು ಬೇಗ ನಾನು ಈ ಭೂಮಿ ಮನಸ್ಸಲ್ಲಿ ಅಪ್ಪ ಅನ್ನೋ ವಿಷ ಬೀಜನ ಬಿತ್ತುತ್ತೀನಿ, ಅವಳಿಗೆ ಅದು ಎಮ್ಮರವಾಗಿ ಬೆಳಗಬೇಕು, ಮುಂದೊಂದು ದಿನ ನನಗೆ ಅದು ಯೂಸ್ ಆಗುತ್ತೆ, ಬ್ಯಾಡ್ ಬಾಯ್ ಅಂತಾಳೆ. ಅವನು ಸಹ ರೌಡಿ ಬಿತ್ತ ಯಾವಾಗಲೂ ಹೇಳ್ತಾ ಇರ್ತಾನಲ್ವ, ಅವರಿಬ್ಬರು ಹಾಗೆ ಇರಬೇಕು, ಅಪ್ಪ ಮಕ್ಕಳು ಅಂತ ಯಾವತ್ತೂ ಗೊತ್ತಾಗಬಾರ್ದು, ಆ ರೀತಿ ನಾನು ಮಾಡ್ತೀನಿ, ಇದೇ ನನಗೆ ಒನ್ ಆಫ್ ದ ಪಾಯಿಂಟು, ಮೊದಲು ಅವಳ ಮನಸ್ಸಲ್ಲಿ ಈ ರೀತಿ ಕೆಟ್ಟ ಬೀಜನ ಬಿತ್ತುತ್ತೀನಿ ಅಂತ ಹೇಳ್ಕೊತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ಕೋಳಿ ಚುರುಮುರಿ ಇದೆಲ್ಲ ಇದು ಅಣ್ಣ ಬರಲಿಲ್ವಲ್ಲ ಅಂತ ಶಂಕರಣ್ಣ ನೆನಪಿಸ್ಕೊಂಡು ತುಂಬ ಟೆನ್ಷನಿಂದ ಒದ್ದಾಡ್ತಿರ್ಬೇಕಾದ್ರೆ ಛೇ ನಮಗೆ ರೋಡ್ ಮಿಸ್ಟೇಕ್ ಆಯಿತು, ಇಲ್ಲಾಂದರೆ ನಾವು ಅಣ್ಣನಿಂದೆ ಫಾಲೋ ಮಾಡ್ಬೋದಿತ್ತು ಅಂತ ಮಾತಾಡ್ಕೊತಿರ್ತಾರೆ. ಅಷ್ಟೊತ್ತಿಗೆ ಶಂಕರ ಬಂದು ನೋಡ್ಬಿಟ್ಟು ಅಣ್ಣ ನೀನು ಬಂದಲ್ಲ ಅದೇ ನಮಗೆ ಖುಷಿ, ನಿನಗೇನೂ ಆಗಿಲ್ಲ ತಾನೇ, ಹೆಂಗೋ ನೀನು ಬಂದಲ್ಲ ಅಂತ ಅನ್ಬೇಕಾದ್ರೆ ನನಗೇನೂ ಆಗಿಲ್ಲ ಬಿಟ್ರಲ್ಲ ಅಂತ ಹೇಳ್ತಾ ಇರ್ತಾನೆ. ಅಣ್ಣ ಏನಣ್ಣ ನೀನು, ನಾವು ಏನು ಮಾಡೋದು, ರೋಡ್ ಈ ಥರ ಮಿಸ್ ಆಯಿತು, ನೀವೊಂದು ಕಡೆ ಹೋದ್ರಿ ನಾವೊಂದು ಕಡೆ ಹೋದ್ವಿ, ನಿಮ್ಮನ್ನೇ ನಾವು ರೈಡ್ ಮಾಡ್ಕೊಂಡು ಬರ್ತಿದ್ವಿ ಅಂತ ರೌಡಿಗಳು ಹೇಳ್ತಾ ಇರ್ತಾರೆ. ಪರವಾಗಿಲ್ಲ ಬಿಡಿ ಅಂದಾಗ ಅಣ್ಣ ಇವಾಗ ಏನು ಮಾಡೋದು ಅಂತ ಅಂದಾಗ ಇಲ್ಲಿಗೆ ಈ ವಿಷಯನ ಬಿಟ್ಬಿಡಿ, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ, ಇನ್ಮೇಲೆ ಯಾರು ಸಹ ಈ ವಿಷಯಕ್ಕೆ ಬರಬೇಡಿ ಅಂತ ಅಂದಾಗ ನೀನೇ ಅಲ್ವಣ್ಣ ಹೇಳ್ತಾ ಇದ್ದು ನನ್ನ ಮಕ್ಕಳನ್ನ ಹಿಡಿದು ಅದಕ್ಕೆ ಅವನ ಹತ್ರ ನಿಲ್ಲಿಸ್ಬೇಕು ಅಂತ, ಈಗ ನೋಡಿದರೆ ಈ ರೀತಿ ಮಾತಾಡ್ತಿದ್ದೀಯಲ್ಲ ಅಂತ ಅನ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊ ಬಂದಿದ್ದೀನಿ, ಇಲ್ಲಿಗೆ ನೀವು ವಿಷಯನ ಬಿಟ್ಬಿಡಿ ಅಂತ ಹೇಳಿ ತುಂಬ ಬೇಜಾರಿಂದ ಒಳಗಡೆ ಬರ್ತಿರ್ಬೇಕಾದ್ರೆ ಅಲ್ಲಿ ಈ ಕಡೆ ಪಾರ್ವತಿ ಊಟಕ್ಕೆ ಅಂತ ರೆಡಿ ಮಾಡ್ತಾ ಇರ್ತಾಳೆ. ತನ್ನ ನೋವನ್ನ ನೋಡಿ ತುಂಬ ಬೇಜಾರು ಮಾಡಿಕೊಂಡು ಒಳಗಡೆ ಬರ್ತಾ ಇರ್ತಾನೆ. ಆದರೆ ಇನ್ನೊಂದು ಕಡೆ ಕೋಳಿ ಚುರುಮುರಿ ಇದ್ಯಾಕ್ಲ ಅಣ್ಣ ಈ ಥರ ಡಲ್ಲಾಗಿದ್ದಾರೆ, ಏನೆಲ್ಲ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೂ ಗೊತ್ತಿಲ್ಲ ಅಂತ ಟೆನ್ಷನಿಂದ ಅವನು ಸಹ ಹೇಳ್ತಾ ಇರ್ತಾನೆ. ಈ ಕಡೆ ಬಂದಿರ್ತಕ್ಕಂಥ ರೌಡಿಗಳು ಅಣ್ಣ ಏನು ಮಾಡೋದು ಇವಾಗ, ಈ ವಿಷಯನ ಇಲ್ಲಿಗೆ ಬಿಡೋದ ಅಂತ ಅಂದಾಗ ಸದ್ಯಕ್ಕೆ ಬಿಟ್ಟಿರೋಣ, ಅಣ್ಣ ಯಾವಾಗ ಹೇಳ್ತಾನೆ ಆವಾಗ ಶುರು ಮಾಡ್ಕೊಳ್ಳೋಣ, ನೀವು ಹೋಗಿ ಅಂತ ಕಳಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ತುಂಬ ಟೆನ್ಷನ್ ಮಾಡ್ಕೊಂಡು ತುಂಬ ಹೆದರ್ಕೊಂಡು ಶಂಕರ ಬರ್ತಿರ್ಬೇಕಾದ್ರೆ ಬಾರ್ಲ ಊಟಕ್ಕೆ ಇಕ್ತೀನಿ, ಏನೆಲ್ಲ ಮಾಡ್ತಿದ್ದೀಯ, ಎಲ್ಲಿಗೆ ಹೋಗ್ತಿದ್ದೀಯ ಶಂಕರ ಶಂಕರ ಅಂತ ಹೋಗ್ತಿರ್ಬೇಕಾದ್ರೆ ತಾನು ಹೋಗ್ತಿರ್ಬೇಕಾದ್ರೆ ಈ ಕಡೆ ಪಾರ್ವತಿಗೆ ದಿಗ್ಲತ್ತಾ ಇರುತ್ತೆ. ಇದೇನಿದು ನನ್ನ ಮಗ ಯಾವತ್ತೂ ನನ್ನ ಮಾತು ಮೀರಿ ಹೋಗ್ತಿರ್ಲಿಲ್ಲ, ಇವಾಗ ಎಷ್ಟು ಕರೆದ್ರೂ ಊಟಕ್ಕೂ ಬರ್ತಿಲ್ವಲ್ಲ, ಏನಾಯ್ತು ಇವನಿಗೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಗೌರಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆ ಫೈಲ್ನ ಮೂವ್ ಮಾಡಿ ಏನಾದ್ರು ಇದ್ದರೆ ಕಾಲ್ ಮಾಡಿ ಅಂತ ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಗೌರವ ಬಾಯ್ಲಿ ಅಂತ ಕರೆದಾಗ ಏನತ್ತೆ ಅಂತ ಕೇಳ್ತಾ ಇರ್ತಾಳೆ. ಶಂಕರ ಯಾವತ್ತೂ ಈ ರೀತಿ ಹೋಗಿರಲಿಲ್ಲ, ನಾನು ಕೂಗಿದ್ರು ಕೇಳಿಸ್ಕೊಳ್ದಂಗೆ ತನ್ನ ಪಾಡಿಗೆ ತಾನೇ ಏನೋ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಏನಾಯ್ತಂತ ಕೇಳು, ನನಗಂತೂ ತುಂಬ ದಿಗ್ಲತ್ತಿದೆ, ಊಟ ಮಾಡಬಾರು ಅಂದರೂ ಸಹ ಬರ್ತಿಲ್ಲ, ನಾನು ಕರೆದ್ರೆ ಯಾವತ್ತೂ ಈ ರೀತಿ ಮಾಡ್ತಿರ್ಲಿಲ್ಲ, ತುಂಬ ಖುಷಿಯಿಂದ ಊಟ ಮಾಡ್ತಿದ್ದ, ಅವ್ನು ಊಟ ಮಾಡಲಿಲ್ಲ ಅಂದರೆ ನನಗೆ ತುಂಬ ಟೆನ್ಷನ್ ಆಗುತ್ತೆ ಅಂದಾಗ ಅತ್ತೆ ನೀವು ಟೆನ್ಷನ್ ತೊಗೋಬೇಡಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ಏನೋ ಟೆನ್ಷನಲ್ಲಿ ಇರ್ಬೋದು, ಅದೇನು ಅಂತ ಕೇಳ್ತೀನಿ ಅಂತ ಸಮಾಧಾನ ಮಾಡಿಬಿಟ್ಟು ಈ ಕಡೆ ಶಂಕರನ ಹತ್ರ ಬರ್ತಾ ಇದ್ರೆ ಶಂಕರ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿರೋ ರೌಡಿಗಳು ಈ ಕಡೆ ಮನೆಗೆ ಕ್ಯಾಮ್ರಾನ ಫಿಕ್ಸ್ ಮಾಡಿ CC ಕ್ಯಾಮ್ರಾದಲ್ಲಿ ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೋಡು ನಿಮ್ಮ ಮನೆಯವರೆಲ್ಲ ನನ್ನ ಕಣ್ಣಲ್ಲಿದ್ದಾರೆ, ನಿನಗೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು, ಆದರೆ ನಿಮ್ಮ ಮನೆಯವ್ರ ಮುಖನ ನೀನು ಲಾಸ್ಟ್ ಟೈಮ್ ನೋಡಬೇಕು, ಆ ರೀತಿ ಅವ್ರನ್ನ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ಶಂಕರ ಒಬ್ಬನೇ ದುಃಖ ಪಡ್ತಾ ಇರ್ತಾನೆ. ಹಾಗೇನೊಂದು ಕಡೆ ಗೌರಿ ಮಾತಾಡ್ಸೋಕ್ಕಿಂತ ಹೋಗಿ ಭುಜ ಮುಟ್ಟಿದ ತಕ್ಷಣ ಶಂಕರ ಅವಳ ತೊಡೆ ಮೇಲೆ ಮಲ್ಕೊಬಿಡ್ತಾನೆ. ಆದರೆ ಗೌರಿಗೆ ಮಾತ್ರ ತುಂಬ ಖುಷಿ ಆಗ್ತಿರುತ್ತೆ. ಯಾವಾಗಲೂ ನನ್ನಿಂದ ದೂರ ಹೋಗ್ತಿದ್ರು, ಇವಾಗಾದರೂ ನನ್ನ ಪ್ರೀತಿನ ಅರ್ಥ ಆಯ್ತಲ್ಲ ಜೋಗಿಯವರೇ, ಅಂತೂ ಇಂತೂ ನೀವು ನನ್ನವರಾದ್ರಲ್ಲ ಅಂತ ತುಂಬ ಖುಷಿಯಿಂದ ತನ್ನ ಗಂಡನ್ನ ತೊಡೆ ಮೇಲೆ ಮರೆಸ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ. ಆದರೆ ಶಂಕರ ಮಾತ್ರ ತುಂಬ ಹೆದರ್ಕೊಂಡು ಹಾಗೆ ಮಲ್ಕೊಬಿಡ್ತಾನೆ. ಇನ್ನೊಂದು ಕಡೆ ಬಂದು ಮುಖ ತೊಳ್ಕೊತಿರ್ಬೇಕಾದ್ರೆ ರೌಡಿ ಕಾಲ್ ಮಾಡ್ತಿದ್ದಾನೆ. ತುಂಬ ಹೆದರ್ಕೊಬಿಟ್ಟು ಕಾಲ್ ಪಿಕ್ ಮಾಡಿದಾಗ ಏನು ಶಂಕರ ಮುಖ ತೊಳಿತಿದ್ದೀಯ ಅಂತ ಅಂದಾಗ ತುಂಬ ಶಾಕ್ ಆಗಿಬಿಡುತ್ತೆ. ನೋಡು ನೀನು ಏನು ಮಾತಾಡಬಾರ್ದು, ಉಸಿರನ್ನು ಬಿಡಬಾರ್ದು, ಆ ರೀತಿ ನಾನೇನು ಹೇಳ್ತೀನಿ ಅದನ್ನು ಮಾತ್ರ ಕೇಳ್ಕೊಬೇಕು ಅಂತ ಅಂದಾಗ ಏನು ಹೇಳು ಅಂತ ಅಂದಾಗ ಹಾಗೆ ನಿಮ್ಮ ಮನೆಯಿಂದ ಮುಂದೆ ಬಾ, ರೂಮ್ ಹತ್ರ ಇರೋ ಡ್ರಾನ ತೆಗಿ ಅಂತ ಅಂದಾಗ ಅವ್ನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಏನು ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂತಂದರೆ ನಿಮ್ಮ ಮನೆಯವ್ರ ಮೇಲೆ ನಾನು ಕಣ್ಣಿಟ್ಟಿದ್ದೀನಿ, ಇವಾಗ ನಾನು ಉಡಾಯಿಸ್ಬಿಡ್ತೀನಿ ನೋಡು ಅಂತ ಎದುರಿಸ್ತಿರ್ಬೇಕಾದ್ರೆ ಸರಿ ಅಂತ ಬಂದು ಆ ಡ್ರಾ ನೋಡಿದರೆ ಅದರಲ್ಲಿ ಗನ್ ಇರುತ್ತೆ. ಆ ಗನ್ ನೋಡಿ ಅವನಿಗೆ ತುಂಬ ಶಾಕ್ ಆಗ್ತಿರ್ಬೇಕಾದ್ರೆ ಏನು ಶಾಕ್ ಆಗ್ತಿದೆಯಾ, ಅದು ಲೋಡೆಡ್ ಗನ್ನು, ಇದೆಲ್ಲಿಂದ ಬಂತು ಅಂತ ಶಂಕರ ಕೇಳ್ತಾ ಇರಬೇಕಾದ್ರೆ ಅದು ಎಲ್ಲಿಂದ ಬರಲಿ, ನಿಮ್ಮನೆ ಮೇಲೆ ಕಣ್ಣಾಕಿದ್ದೀನಿ ಅಂತ ಅಂದಮೇಲೆ ನಿಮ್ಮನೆ ಒಳಗಡೆ ಗನ್ ಇಡೋದು ನನಗೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಗನ್ ತಗೊಂಡು ನೀನು ಹೆಂಡ್ತಿ ರೂಮಲ್ಲಿ ಮಲಗಿದಳಲ್ಲ ಅಲ್ಲಿಗೆ ಬಾ ಅಂತ ಅಂದಾಗ ಯಾಕೆ ಅಂದಾಗ ಬಾ ಫಸ್ಟು ಅಂತ ಕರಿತಾ ಇರ್ತಾನೆ. ಆಗ ರೂಮ್ ಹತ್ರ ಬಂದಾಗ ಆ ಗನ್ ತಗೊಂಡು ನೀನು ಹೆಂಡ್ತಿನ ಶೂಟ್ ಮಾಡು ಅಂತ ಅಂದಾಗ ಶಂಕರನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಇಲ್ಲ ನಾನು ಶೂಟ್ ಮಾಡಲ್ಲ ಅಂತ ಅಂದಾಗ ನೀನೇನಾದರೂ ಶೂಟ್ ಮಾಡಲಿಲ್ಲ ಅಂತ ಅಂದರೆ ಪಕ್ಕದಲ್ಲಿ ಗುಂಡ ಭುವಿ ಆಟ ಆಡ್ತಾ ಇದ್ದಾರೆ, ಅವರು ನಾನು ಶೂಟ್ ಮಾಡ್ತೀನಿ ಅಂತ ಅಂದಾಗ ಈ ಥರ ಶಂಕರನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಹಾಗೆ ಪಕ್ಕದಲ್ಲಿ ಅಡುಗೆ ಮಾಡ್ತೀರಾ ನಿಮ್ಮ ಅವ್ವನ್ನ ಶೂಟ್ ಮಾಡ್ತೀವಿ, ಹಾಗೆ ಪೂಜೆ ಮಾಡ್ತೀರಾ ನಿಮ್ಮ ಅದಕ್ಕೆ ಶೂಟ್ ಮಾಡ್ತೀನಿ ಅಂತ ಅಂದಾಗ ಶಂಕರನಿಗೆ ತುಂಬ ದಿಗ್ಲಾಗ್ತಾ ಇರುತ್ತೆ. ನೋಡು 4 ಜನ ಶೂಟ್ ಮಾಡೋದು ಬೆಟರಾ ಅಥವಾ ನಿನ್ನ ಕೈಯಾರ ಒಬ್ಬರನ್ನ ಶೂಟ್ ಮಾಡೋದು ಬೆಟರಾ, ಯೋಚನೆ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಏನು ಯೋಚನೆ ಮಾಡ್ದೇ ತುಂಬ ಕಣ್ಣೀರಾಗ್ತಾ ಇರ್ತಾನೆ. ನೋಡು 3 ಎಣಿಸ್ತೀನಿ, ಅಷ್ಟರೊಳಗೆ ನೀನು ಹೆಂಡ್ತಿನ ಶೂಟ್ ಮಾಡಿದರೆ ಸರಿ, ಇಲ್ಲ ಅಂತ ಅಂದರೆ ನಾನು ಇವ್ರನ್ನೆಲ್ಲ ಶೂಟ್ ಮಾಡಿಸ್ತೀನಿ ಅಂತ ಅಂದಾಗ ವಿಧಿ ಇಲ್ದಲೇ ಶೂಟ್ ಮಾಡೇ ಬಿಡ್ತಾನೆ. ಆಗ ಬಿದ್ದ ತಕ್ಷಣ ಅದು ಎಲ್ಲ ಕನಸಾಗಿರುತ್ತೆ. ಇದೇನಿದು ಏನಾಯ್ತು ಶಂಕರ ಅವರೇ ಅಂತ ಗೌರಿ ಕೇಳ್ತಿರ್ಬೇಕಾದ್ರೆ ನೀನು ಯಾವಾಗ ಇಲ್ಲಿಗೆ ಬಂದೆ, ನಿನ್ನ ತೊಡೆ ಮೇಲೆ ನಾನು ಯಾವಾಗ ಮಲಗಿದೆ ಅಂತ ಕೇಳ್ತಾ ಇರ್ತಾನೆ. ಅದನ್ನೆಲ್ಲ ಆಮೇಲೆ ಮಾತಾಡೋಣ, ಅಮ್ಮ ಹೇಳ್ತಾ ಇದ್ರು, ಅತ್ತೆ ಹೇಳ್ತಾ ಇದ್ರು, ಏನಾಗಿದೆ ನಿಮಗೆ, ಯಾಕೆ ಈ ಥರ ಟೆನ್ಷನಲ್ಲಿದ್ದೀರಾ ಅಂತ ಅನ್ಬೇಕಾದ್ರೆ ಅದೆಲ್ಲ
ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು ಅಂತ ಟೆನ್ಷನಿಂದ ಎದ್ದೋಗ್ತಾ ಇರ್ತಾನೆ. ಹಾಗೆ ಶಂಕರ ಹೊರಗಡೆ ಬಂದಾಗ ಆ ರೌಡಿ ಕಾಲ್ ಮಾಡ್ತಿರ್ತಾನೆ. ಏನು ಅಂತ ಅಂದಾಗ, ಏನು ಜುಮ್ ಅಂತ ಎಂಟಿ ತೊಡೆ ಮೇಲೆ ಮಲಗ್ಬಿಟ್ಟಿದೆ ಅಂತ ಅಂದಾಗ ಶಂಕರನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಆದರೂ ನಮ್ಮ ನೆನಪಿಸ್ಕೊಂಡೆ ಮಲಗಿದ್ದೆ ಅಲ್ವಾ, ಆದರೂ ನೋಡಿ ನಮಗೆ ತುಂಬ ಖುಷಿ ಆಯಿತು. ಅಯ್ಯೋ ಪಾಪ ಅಂತ ಅನ್ನೋ ಸೀನ್ ಏನಿಲ್ಲ. ಇವಾಗ ನೋಡು, ನಾನು ಹೇಳಿದ ಕೆಲಸ ಮಾಡಲೇಬೇಕು. ನಿನ್ನ ಮನೆ ಮಕ್ಕಳು ಎಲ್ಲರೂ ಸಹ ಕಣ್ಗಾವಲಿನಲ್ಲಿ ನಮ್ಮ ಹತ್ರ ಇದ್ದಾರೆ. ಇವಾಗ ನಮ್ಮ ವಿರುದ್ಧ ಇರೋ ಈ ಥರ ಸಾಕ್ಷಿಗಳೆಲ್ಲನೂ ನೀನು ನಾಶ ಮಾಡಬೇಕು, ನಾವು ಹೇಳ್ದಂಗೆ ಮಾಡ್ತಾ ಇರು ಅಂತ ಶಂಕರನ್ಗೆ ಹೇಳ್ತಾ ಇರ್ತಾರೆ. ಶಂಕರ ಏನು ಮಾಡೋಕ್ಕಾಗ್ದಲೆ ಟೆನ್ಷನ್ ಮಾಡ್ಕೊಂಡು ಇರ್ತಾ ಇರಬೇಕಾದ್ರೆ ಗುಂಡ ಭೂವಿ ಬಂದು ಊಟಕ್ಕೆ ಅಂತ ಕರ್ಕೊ ಬರ್ತಾ ಇರ್ತಾರೆ. ಈ ಕಡೆ ಮನೆಯವರೆಲ್ಲರೂ ಊಟ ಮಾಡ್ತಿರ್ಬೇಕಾದ್ರೆ ಬಾ ಬ್ರೋ ಅಂತ ಗುಂಡ ಶಂಕರನ್ನ ಬರ್ತಿರ್ಬೇಕಾದ್ರೆ ನನಗೆ ಹಸಿವಿಲ್ಲ ಅಂತ ಹೇಳ್ತಾ ಇರ್ತಾನೆ. ನೋಡು ಪಾರು, ನನ್ನ ಬಾಸ್ನ ಬಂದಿದ್ದೀನಿ ಆಯಿತಾ, ನೀನು ಇನ್ನೇನಿದ್ರು ಊಟ ಮಾಡಿಸ್ಬೇಕು ಅಷ್ಟೇ ಅಂತ ಅನ್ಬೇಕಾದ್ರೆ ಯಾಕೆ ಮಗ ಊಟ ಮಾಡಲ್ಲ ಅಂತ ಹೇಳ್ತಿದ್ಯಾ, ಏನಾಯಿತು ಅಂದಾಗ ನನಗೆ ಹಸಿವಿಲ್ಲ ಕಣವ ಅಂತ ಹೇಳ್ತಾ ಇರ್ತಾನೆ. ನನಗೆ ಅದೆಲ್ಲ ಗೊತ್ತಿಲ್ಲ, ಊಟ ಮಾಡಬೇಕು, ಇಂಥ ಟೈಮಲ್ಲಿ ಊಟ ಮಾಡ್ಬೇಕು ಕಂಡ್ಲ, ಏನ್ಲ ಕಲ್ಲು ತಿಂದು ಕಲ್ಲು ಅರಗಿಸ್ಬೇಕು ಅಂಥದ್ರಲ್ಲಿ ಹಿಂಗಾಡ್ತೀಯ, ಗೌರಿ ಊಟ ಬಡಿಸು ಅಂತ ಅಂದಾಗ ಗೌರಿ ಊಟ ಬಡಿಸ್ತಾ ಇದ್ರೆ ಶಂಕರ ಏನೇನೋ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಕೋಳಿ ಚುರುಮುರಿ ಹೇಳ್ತಾ ಇರ್ತಾರೆ, ಅಣ್ಣ ಇಷ್ಟೊಂಥರ ಟೆನ್ಷನ್ ಮಾಡ್ಕೊಂಡಾನೆ ಅಂದರೆ ಯಾವುದೋ ವಿಷಯ ಮನಸ್ಸಲ್ಲಿ ಕೊರಿತಾ ಇದೆ, ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅಂತ ಅವರಿಬ್ಬರು ಮಾತಾಡ್ಕೊತಾ ಇರ್ತಾರೆ. ಅಷ್ಟೊತ್ತಿಗೆ ಗಂಗಾ ಊಟಕ್ಕೆ ಅಂತ ಬಂದಾಗ ಶಂಕರ ಎದ್ದು ಹೋಗ್ತಾ ಇರ್ತಾನೆ. ಶಂಕರ ಎದ್ದು ಹೋಗ್ತಿರ್ಬೇಕಾದ್ರೆ, ನೋಡಿ ನೀವು ಹೋಗಬೇಡಿ, ನಾನೇ ಹೋಗ್ತೀನಿ, ಬೇರೆ ಕಡೆ ಊಟ ಮಾಡ್ತೀನಿ ಅಂತ ಊಟ ಹಾಕಿಸ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಶಂಕರನ ಭುವಿ ಒಂದೇ ಥರ ಸೇಮ್ ಟು ಸೇಮ್ ಊಟ ಮಾಡ್ತಾ ಇರೋದನ್ನು ಗುಂಡ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.